ಅಚ್ಚುಕಟ್ಟಿನಲ್ಲಿ ಮೈಸೂರು ಮೊದಲನೇ ಸ್ಥಾನ, ಇಡೀ ದೇಶದಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ. ನಾವು ತುಮಕೂರು ಯಾಕೆ ನಾವು ಮಾಡಬಾರ್ದು? ಅದಕ್ಕಾಗಿ ನೀವೆಲ್ಲ ಶ್ರಮ ಮಾಡಬೇಕು ಅಂತ ಹೇಳಿ ನಾನು ಕಮಿಷನರ್ಗೆ ಆಗಾಗ ಹೇಳ್ತಾ ಇರ್ತೀನಿ. ಇವತ್ತು ಮೊದಲಿಗಿನ್ನೂ ಕೂಡ ಈಗ ಸ್ವಲ್ಪ ಅಚ್ಚುಕಟ್ಟಾಗಿದೆ ಪಟ್ಟಣ. ಬಂದವರು ಸ್ವಲ್ಪ ಅದನ್ನು ನೋಟಿಸ್ ಮಾಡೋವಂಥ ರೀತಿಯಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ತುಮಕೂರು ಅಚ್ಚುಕಟ್ಟಾಗಿದೆ. ಈ ಬೀದಿಗಳಾಗಿದ್ದಾವೆ, ಒಳಗಡೆ ಗೊತ್ತಿಲ್ಲ ನನಗೆ. ಆದ್ದರಿಂದ ಇಡೀ ನಗರವನ್ನು ನೀವೆಲ್ಲರೂ ಕೂಡ ಸುಂದರವಾಗಿ ಇಟ್ಟರೆ, ಅಲ್ಲಲ್ಲೇ ಗಿಡಗಳನ್ನು ಹಾಕಬೇಕು, ಹೂವಿನ ಗಿಡ ಹಾಕಬೇಕು ಮತ್ತು ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಭಾಳ ನಮ್ಮ ಊರಿಗೆ ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ಆ ಕೆಲಸ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಮತ್ತು ನಿಮ್ಮ ಯೋಗಕ್ಷೇಮವನ್ನು ನೋಡೋದಕ್ಕೆ ಮಹಾನಗರ ಪಾಲಿಕೆ ಇದೆ, ಆ ಕೆಲಸವನ್ನು ಅವರು ಮಾಡ್ತಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತುಮಕೂರು ನಗರ ಬಹಳ ವೇಗವಾಗಿ ಬೆಳೀತಾ ಇದೆ. ಇನ್ನೇನು ನಾವು ಬೆಂಗಳೂರಿಗೆ ಸೇರಿ ಹೋಗ್ತೀವಿ ಅಂತಕ್ಕಂಥದ್ದು, ಅಷ್ಟರ ಮಟ್ಟಿಗೆ ಬೆಂಗಳೂರು ಈಗಾಗಲೇ ಕನೆಕ್ಟ್ ಆಗ್ತಾ ಇದೆ. ಮಧ್ಯದಲ್ಲಿ ಎಲ್ಲೂ 1 ಎಕರೆ ಜಮೀನು ಸಿಗೋದಿಲ್ಲ ನಿಮಗೆ. ಎಲ್ಲ ಮನೆಗಳು, ಕೈಗಾರಿಕೆಗಳು ಎಲ್ಲ ಆಗ್ತಾ ಬರ್ತಾ ಇದೆ. ಹಾಗಾಗಿ ಒಂದಲ್ಲ ಒಂದು ದಿವಸ ಬೆಂಗಳೂರು ತುಮಕೂರು ಒಂದೇ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ನಾನು ಗ್ರೇಟರ್ ತುಮಕೂರು, ಗ್ರೇಟರ್ ಬ್ಯಾಂಗ್ಳೂರು ಅಂತ ಅನ್ನೋದಂಗೆ ಗ್ರೇಟರ್ ತುಮಕೂರು ಅಂತ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ. ಸುಮಾರು 14 ಪಂಚಾಯಿತಿಗಳನ್ನು ಸೇರಿಸಿ ಈ ತುಮಕೂರು ಮಹಾನಗರ ಪಾಲಿಕೆಯನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ವ್ಯವಸ್ಥಿತವಾದ ರಸ್ತೆಗಳು, ಚರಂಡಿಗಳಾಗಬೇಕು ಅಂಥೇಳಿ. ಈಗ ನಮಗೊಂದು ಒಳ್ಳೆಯ ಬ್ಯೂಟಿಫುಲ್ ಎಕ್ಸ್ಟೆನ್ಷನ್ ಯಾವುದೂ ಇಲ್ಲ ಇಲ್ಲಿವರೆಗೆ. ಅದನ್ನು ನಾವು ಹೊಸದಾಗಿ ಮಾಡ್ತಕ್ಕಂಥದ್ರಲ್ಲಿ ಮಾಡ್ಬೋದು ಅಂತೇಳಿ ನಾವು ಈಗಾಗಲೇ ಯೋಚನೆ ಮಾಡಿದ್ದೇವೆ. ನಮ್ಮ ಟೂಡಾ ಸಂಸ್ಥೆ ಕೂಡ ಈಗ ಅವರು ಸೈಟ್ಗಳನ್ನು ಮಾಡಿ ನಿಮಗೆ ಸೈಟ್ ಕೊಡ್ತಕ್ಕಂಥ ರೀತಿಯಲ್ಲಿ ಆ ಪ್ರಯತ್ನ ಕೂಡ ಒಂದು ಕಡೆ ನಡೆದಿದೆ.